ಡೆವಿಲ್ ಸಿನಿಮಾದ ಟ್ರೈಲರ್ ಲಾಂಚ್ ಇವೆಂಟ್ಗೆ ದರ್ಶನ್ ಅವರು ಬರ್ತಾರ? ಸಾರಥಿ ಸಿನಿಮಾದ ಸೀನ್ ರೀಕ್ರಿಯೇಟ್ ಆಗುತ್ತಾ? ಡೆವಿಲ್ ಟೀಮ್ ಕೊಟ್ಟ ಆ ದೊಡ್ಡ ಸಿಗ್ನಲ್ ಏನು ಗೊತ್ತಾ? ಇದಕ್ಕೆ ದರ್ಶನ್ ಅವರು ಕೊಟ್ಟ ಸಲಹೆ ಏನು? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮುಂದಿನ ಸಿನಿಮಾ ಡೆವಿಲ್ ಇದು ಬಿಡುಗಡೆಗೆ ಇನ್ನು 22 ದಿನಗಳು ಅಷ್ಟೇ ಬಾಕಿ ಇದೆ. ಈಗ ಆಗಲೇ ಅಭಿಮಾನಿಗಳು ಕೌಂಟ್ ಡೌನ್ ಶುರು ಮಾಡಿದ್ದಾರೆ. ಸದ್ಯ ರೇಣುಕಾಸ್ವಾಮಿಯ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಸಿನಿಮಾ ಬಿಡುಗಡೆ ಆಗಬಹುದು. ಡಿಸೆಂಬರ್ 12ಕ್ಕೆ ಆಕ್ಷನ್ ಡೆವಿಲ್ ಸಿನಿಮಾ ತೆರೆಗೆ ಬರಲು ಫಿಕ್ಸ್ ಆಗಿದೆ. ಈಗ ಆಲ್ರೆಡಿ ಟೀಸರ್ ಮತ್ತೆ 3 ಹಾಡುಗಳನ್ನ ರಿಲೀಸ್ ಮಾಡಿದೆ. 3 ಹಾಡುಗಳು ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದೆ. ಪ್ರಕಾಶ್ ವೀರ್ ಅವರು ಈ ಸಿನಿಮಾದ ನಿರ್ದೇಶನ ಮಾಡಲಿದ್ದಾರೆ ಅಂಡ್ ಇವರು ಕಾಂಬಿನೇಷನ್ ಅಲ್ಲೇ ತಾರಕ್ ಸಿನಿಮಾ ಬಂದಿದ್ದು ಸೊ ಒಂದು ಹಿಟ್ ಸಿನಿಮಾ ಕೂಡ ಆಗಿತ್ತು. ಈಗ ಅದೇ ಜೋಡಿಯೊಂದಿಗೆ ಡೆವಿಲ್ ಸಿನಿಮಾ ಬರಲಿದೆ. ಇನ್ನ ಸಿನಿಮಾದಲ್ಲಿ ರಚನಾ ರೈ ಅವರು, ಅಚ್ಯುತ್ ಕುಮಾರ್, ಅವಿನಾಶ್ ಕೂಡ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅಂಡ್ ಇದೊಂದು ಹೈ ಲೆವೆಲ್ ಬಜೆಟ್ ಸಿನಿಮಾ ಇರಬಹುದು. ಬಹಳ ಅದ್ದೂರಿಯಾಗಿ ಚಿತ್ರವನ್ನ ಸ್ವಾಗತಿಸಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. 13 ವರ್ಷಗಳ ಹಿಂದೆ ದರ್ಶನ್ ಅವರು ಜೈಲಿನಲ್ಲಿದ್ದಾಗ ಸಾರಥಿ ಸಿನಿಮಾ ರಿಲೀಸ್ ಆಗಿತ್ತು. ಜೈಲಲ್ಲಿ ಒಳಗಡೆ ಇದ್ರೂ ಕೂಡ ಸಿನಿಮಾ ರಿಲೀಸ್ ಆಗಿ ಹಿಟ್ ಸಿನಿಮಾ ಕೂಡ ಆಗಿತ್ತು ಅಂಡ್ ಅದೇ ರೀತಿ ಅಭಿಮಾನಿಗಳು ಡೆವಿಲ್ ಸಿನಿಮಾನ ಗೆಲ್ಲಿಸಬೇಕಂತ ಅನ್ಕೊಂಡಿದ್ದಾರೆ. ಇನ್ನ ಸಿನಿಮಾದ ಬಗ್ಗೆ ಸಿನಿಮಾ 90% ಆಲ್ರೆಡಿ ಗೆದ್ದಿದೆ. ಅದೇಗಂತೀರಾ, ಕಾಟೇರ ಸಿನಿಮಾ ಆದ್ಮೇಲೆ ಕಾಟೇರ ಸಿನಿಮಾ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಆಯ್ತು, ಬಾಕ್ಸ್ ಆಫೀಸ್ ಹಿಟ್ ಸಿನಿಮಾ ಆಯ್ತು. ಇದಾದ್ಮೇಲೆ ದರ್ಶನ್ ಅವರ ಯಾವುದೇ ಸಿನಿಮಾ ರಿಲೀಸ್ ಆಗಿಲ್ಲ. ಹತ್ತತ್ರ 2 ವರ್ಷ ಆದ್ಮೇಲೆ ಇವಾಗ ಡೆವಿಲ್ ಸಿನಿಮಾ ಬರ್ತಿದೆ ಅಂಡ್ ಡೆವಿಲ್ ಸಿನಿಮಾದ ಮೇಕಿಂಗ್ ಅಲ್ಲಿ ಕ್ವಾಲಿಟಿಯನ್ನ ಕಾಣಬಹುದು. ದರ್ಶನ್ ಅವರ ಒಂದು ಎವರೇಜ್ ಸಿನಿಮಾನ ಹಿಟ್ ಆಗೋ ತರ ಮಾಡಿದ್ದಾರೆ ಅಂಡ್ ಇಂಥ ಸಿನಿಮಾನ ಬಿಡ್ತಾರ? ಖಂಡಿತ ಈ ಸಿನಿಮಾನು ಕೂಡ ಅಭಿಮಾನಿಗಳು ಗೆಲ್ಲಿಸ್ತಾರೆ. ಇನ್ನೇನು ಡಿಸೆಂಬರ್ 12ಕ್ಕೆ ಸಿನಿಮಾ ಚಿತ್ರರಂಗದಲ್ಲಿ ನೋಡಕ್ ಸಿಗುತ್ತೆ. ಆಲ್ರೆಡಿ ಫ್ಯಾನ್ಸ್ ಬಹಳನೇ ಸೆಲೆಬ್ರೇಷನ್ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಈ ವೇಳೆಗೆ ದರ್ಶನ್ ಅವರು ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ. ಮೆಸೇಜ್ ಮೀನ್ಸ್ ಒಂದು ಸಲಹೆಯನ್ನ ನೀಡಿದ್ದಾರೆ. ಚಿತ್ರದ ಪ್ರಮೋಷನ್ ಮಾಡುವಾಗ ಯಾವುದೇ ಸಮಸ್ಯೆ ಆಗಬಾರ್ದು, ಆ ರೀತಿ ಪ್ರಮೋಷನ್ ಮಾಡಿ ಅಂತ ಸಲಹೆಯನ್ನ ನೀಡಿದ್ದಾರೆ. ಸೊ ಇನ್ನ 2 ದಿನಗಳು ಉಳಿದಿವೆ. ಸೊ ಅಷ್ಟೊಳಗೆ ಟ್ರೈಲರ್ ಕೂಡ ಬರುತ್ತೆ. ಸೊ ನೋಡೋಣ ಟ್ರೈಲರ್ ಯಾವ ತರ ಇರುತ್ತೆ, ಸಿನಿಮಾ ಯಾವ ತರ ಇರುತ್ತೆ ಅಂತ. ಅಂಡ್ ಇದೇ ತರ ಅಪ್ಡೇಟ್ಸ್ ಗಳಿಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಡೆವಿಲ್ ಸಿನಿಮಾದ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.